ಇವತ್ತು ಸೋಮವಾರ ಹೆಲ್ತಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ. ಆದ್ರೂ ಕೆಲಸ ಅಂತ ಬಂದಾಗ ಮಾಡ್ಲೇಬೇಕಲ್ವಾ. ಚಂದುಗೆ ಟಿಫನ್ ಕೊಟ್ಬಿಟ್ಟು ಇವಾಗ GST ಆಫೀಸ್ಗೆ ಹೋಗ್ಬೇಕಾಯ್ತು. ಹಂಗಾಗಿ ಎಷ್ಟು ಬಿಸಿಲಿದೆ ನೋಡಿ. ತಲೆ ಮೇಲೆ ಸೂರ್ಯ ಬಂದು ಕುಡಿತಾ ಇದ್ದಾನೆ ಅಂತ ಹೇಳ್ಬೋದು. ಇವಾಗ GST ಆಫೀಸ್ಗೆ ಬಂದ್ವಿ. ಆದ್ರೆ ಬಂದಿದ್ದು 11:30ಗೆ, ಕೆಲಸ ಮುಗ್ದಿದ್ದು ಮಾತ್ರ 2:45ಗೆ. ಅಯ್ಯೋ ಅಜ್ಜಿಗೆ ಬೇರೆ ಊಟ ಕೊಡ್ಬೇಕಾಯ್ತಲ್ಲಪ್ಪ ಅಂತ ಅಂದ್ಬಿಟ್ಟು ಹಂಗೆ ತರಕಾರಿ ತಂದ್ಬಿಡೋಣ, ಮತ್ತೆ ಹೋದ್ರೆ ಬರೋದಕ್ಕೆ ಆಗೋದಿಲ್ಲ ಅಂತ ಅಂದ್ಬಿಟ್ಟು ತರಕಾರಿ ಅಂಗಡಿ ಹತ್ರನೇ ನಮ್ಮ ಮನೆ ಇತ್ತಲ್ವಾ. ಹಂಗಾಗಿ ಎಷ್ಟೋ ದಿನ ಆಗಿತ್ತು ಹೋಗಿರ್ಲಿಲ್ಲ. ನೋಡ್ತಾ ಇದ್ರೇನೆ ಕಣ್ಣಲ್ಲಿ ನೀರು ಬರುತ್ತೆ. ಏನೋ ಒಂಥರ ಎಮೋಷನ್ ಅಂತಾನೆ ಹೇಳ್ಬೋದು. ಈ ಒಂದು ಮನೆನ ನೋಡಿದ್ರೆ ಇವಾಗ ನೋಡ್ಕೊಂಡು ಇವತ್ತು ಪ್ಲಾಸ್ಟಿಂಗ್ ಬರ್ತೀನಿ ಅಂತ ಹೇಳಿದ್ರು. ಆದ್ರೆ ಪ್ಲಾಸ್ಟಿಂಗ್ ಮಾಡ್ತಾ ಇಲ್ಲ ಅಂತ ಅಂದ್ಬಿಟ್ಟು ಅವ್ರ ಹತ್ರ ಮಾತಾಡ್ಕೊಂಡು ಅಲ್ಲಿಂದ ಬಂದ್ವಿ. ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಗ್ತದೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದ್ರೆ ನನ್ನ ಸಿಸ್ಟರ್ಸ್ಗೆಲ್ಲ ನಾನು ತೋರಿಸ್ತೀನಿ ಮುಂದೆ ಒಂದಿನ ನನ್ನ ಮನೆನ. ಮನೆ ಅಂತಂದ್ರೆ ಹಂಗೆ ಅಲ್ವಾ, ಖುಷಿನೂ ಬರುತ್ತೆ, ಖುಷಿಗೆ ಕಣ್ಣೀರು ಬರುತ್ತೆ ಅಂತ ಹೇಳ್ಬೋದು. ಆಮೇಲೆ ಇಬ್ರು ಹೋಗಿ ನೋಡ್ಕೊಂಡು ಅಲ್ಲಿಂದ ತರಕಾರಿ ಎಲ್ಲ ತಗೊಂಡು ಬಂದ್ವಿ. ಬಂದ ನಂತರ ನಾನು ರಾಗಿ ಮಾಲ್ಟ್ ಮಾಡ್ಕೊಂಡೆ ಅಜ್ಜಿಗೆ ನನಗೆ. ಮನೆಯವ್ರಿಗೆ ಹೊಟ್ಟೆ ಹಶ್ವಾಗಿತ್ತು ಅಂತ ಅಂದ್ಬಿಟ್ಟು ಅಲ್ಲೇನೆ ಅವರು ಮುದ್ದೆನ ತಿಂದ್ರು ಸ್ವಲ್ಪನೇ. ಆದ್ರೆ ನನಗೆ ಅಜ್ಜಿಗೆ ಅಂತ ಅಂದ್ಬಿಟ್ಟು ಬೇಗ ಆಗೋದೇನು ಅಂತ ಅಂದ್ಬಿಟ್ಟು ಧ್ರುವನ್ಗೆ ನಾನು ಇಡ್ಲಿನ ಇಟ್ಟೆ, ಸಾಂಬಾರ್ ಇತ್ತಲ್ವಾ ಅಂತೇಳಿ. ನನಗೆ ಅಜ್ಜಿಗೆ ಅಂತ ರಾಗಿ ಮಾಲ್ಟ್ನ ಮಾಡ್ಕೊಂಡೆ. ಅದ್ರ ಜೊತೆ ಒಂದು ಬಾಳೆಹಣ್ಣು ಕೊಟ್ಬಿಟ್ರೆ ಸೂಪರ್ ಆಗಿರುತ್ತೆ. ಅದರಲ್ಲೂ ಮಜ್ಜಿಗೆನ ಮಿಕ್ಸ್ ಮಾಡ್ಕೊಂಡು ರಾಗಿ ಮಾಲ್ಟ್ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಅದನ್ನೇ ಮಾಡಿದ್ದೆ ಇವತ್ತು. ನೋಡಿ ಎಷ್ಟು ಚೆನ್ನಾಗಿ ಮೇಲ್ಗಡೆ ಎಲ್ಲ ಇದು. ಈ ಸೈಟ್ನ ನೋಡಿದ್ರೆ ಚಿಕ್ಕದಾಗಿ ಕಾಣಿಸುತ್ತೆ, ಯಾಕಂದ್ರೆ ನಾವಿರೋದು ಸ್ವಲ್ಪ ದೊಡ್ಡದಾಗಿದೆ ಅಲ್ಲ. ಹಂಗಾಗಿ ನೋಡ್ತಾ ಇದ್ರೇನೆ ಚಿಕ್ಕದಾಗಿ ಕಾಣಿಸ್ತಾ ಇತ್ತು. ಮೇಲ್ಗಡೆ ಎಲ್ಲ ಆರಾಮಾಗಿ ಕ್ಲೀನ್ ಮಾಡ್ಕೋಬೋದಪ್ಪ ಅಂತ ಹೇಳ್ಬಿಟ್ಟು ಅದೆಲ್ಲ ನೋಡ್ಕೊಂಡು ಇವಾಗ ಸ್ವಲ್ಪ ಅಲ್ಲೇನೆ ಹುಡುಗರೆಲ್ಲ ಅಂದ್ರೆ ಮರಳೆಲ್ಲ ಎತ್ತಾಕ್ತಿದ್ರು. ಅದೇ ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಬಂದು ರಾಗಿ ಮಾಲ್ಟ್ ಮಾಡ್ಬಿಟ್ಟು ಅದ್ರ ಜೊತೆಗೆ ಅಂತ ಅಂದ್ಬಿಟ್ಟು ಬಾಳೆಹಣ್ಣು ಎರಡು ತಗೊಂಡು ಕೊಟ್ಬಿಟ್ಟು ಡಾಗಿಗೆ ಊಟ ಹಾಕ್ಬಿಟ್ಟು ಇವಾಗ ನಾನೊಂದು ಪುಟ್ಟ ಲೋಟದಲ್ಲಿ ಇದನ್ನ ತಗೊಂಡಿದ್ದೀನಿ ರಾಗಿ ಮಾಲ್ಟ್ನ. ಇದ್ರ ಜೊತೆಗೆ ಒಂದು ಇಡ್ಲಿ ತಿಂದ್ರೆ ಆಯ್ತು ಅಂತ ಅಂದ್ಬಿಟ್ಟು ಇಡ್ಲಿ ಕೂಡ ಇಟ್ಟಿದ್ದೀನಿ. ಇವಾಗ ಮನೆಯವ್ರು ಬಂದ್ರು. ಅಜ್ಜಿ ಕೊಡೋ ಅಷ್ಟರಲ್ಲಿ ಮಜ್ಜಿಗೆ ಕೊಡು ಒಂದು ಲೋಟ ಅಂತ ಅವ್ರಿಗೆ ಮಜ್ಜಿಗೆ ಹಾಕೊಟ್ಟೆ. ಅಷ್ಟರಲ್ಲಿ ಧ್ರುವ ಬಂದ. ಧ್ರುವ ಅವರಪ್ಪ ನೋಡ್ತಾರೆ ಅಂತ ಅಂದ್ಬಿಟ್ಟು ಅಡುಗೆ ಮನೇಲಿ ಬಂದು ಐಸ್ ಕ್ರೀಮ್ ತಿಂತಾ ಇದ್ದ. ಸರಿ ಅಂತ ಅಂದ್ಬಿಟ್ಟು ಅವ್ನಿಗೆ ಇಡ್ಲಿ ಇಟ್ಟಿದ್ದೀನಿ. ಇಡ್ಲಿ ತಿನ್ನಪ್ಪ ಅಂತ ಹೇಳ್ತಾ ಇದ್ದೆ. ಸರಿ ಅಂತ ಅಂದ್ಬಿಟ್ಟು ಇವತ್ತಿನ ವಿಡಿಯೋ ಇಷ್ಟೇನೆ. ಏನಿಸ್ತು ಅಂತ ತಿಳಿಸಿ. ನೀವೇನಾದ್ರೂ ರಾಗಿ ಮಾಲ್ಟ್ನ ಇಷ್ಟಪಡೋರಾದ್ರೆ, ಅದ್ರ ಜೊತೆ ಮಜ್ಜಿಗೆನ ಇಷ್ಟಪಡೋರಾದ್ರೆ ಕಮೆಂಟ್ ಮೂಲಕ ತಿಳಿಸಿ. ಇವಾಗ ನೋಡಿ ಐಸ್ ಕ್ರೀಮ್ ತಿಂತಾ ಇದ್ದಾನೆ. ನಾನು ಹೇಳ್ತಾ ಇದ್ದೀನಿ ನೋಡಲ್ಲಿ ವಿಡಿಯೋ ಆನ್ ಮಾಡಿದ್ದೀನಿ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.